ಈಗ ಮುಟ್ರುಮಣಿ ಸೊಪ್ಪು ಚಟ್ನಿ ಮಾಡೋಣ. ಇದೇ ಸೊಪ್ಪು ಹಿಂಗೆ ಮುಟ್ಟಿದ ತಕ್ಷಣ ಮುದುರ್ಕೊಳ್ಳುತ್ತಲ್ಲ, ಇದು ಹೊಟ್ಟೆ ಒಳಗಿರೋ ಗಾಯನೆಲ್ಲ ವಾಸಿ ಮಾಡುತ್ತೆ. ಈ ಸೊಪ್ಪು ಸಿಕ್ಕಿದ್ರೆ ತಿಂಗ್ಳಿಗೆ ಸರ್ತಿ ಚಟ್ನಿ ಮಾಡ್ಕೊಂಡು ತಿಂದರೆ ಭಾರಿ ಒಳ್ಳೇದು ಮೈಗೆ. ಈಗ ಎಲೆ ಬಿಡಿಸ್ಕೊಳ್ಳೋಣ, ಅದನ್ನು ಮುಳ್ಳಿರುತ್ತೆ, ಹುಷಾರಾಗಿ ಬಿಡಿಸ್ಬೇಕು. ಮತ್ತು ಈ ಸೊಪ್ಪನ್ನ ಅರ್ದುಬಿಟ್ಟು 21 ದಿನ ಎಮ್ಮೆ ಹಾಳು ಜೊತೆ ತಿಂದರೆ ಪೈಲ್ಸ್ ಬರಲ್ಲ. ಈಗ ಹುಳಿ ಸೊಪ್ಪು ಕಿತ್ಕೊಳ್ಳೋಣ, ಹುಣ್ಸೆಹಣ್ಣು ಬದಲಿ ಹಾಕೋಕ್ಕೆ. ಈಗ ಒಲೆ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಳ್ಳೋಣ. ಒಂದು 50 ml ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದಿದ್ದು ಒಂದು ಈರುಳ್ಳಿ, ಒಂದು 5 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಒಂದು ಅರ್ಧ ಭಾಗ ಬೇಯಿಸ್ಕೊಳ್ಳೋಣ. ಮುಟ್ರುಮಣಿ ಸೊಪ್ಪು ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ಒಂದು 3-4 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಬೇಕು. ಈಗ ಹುಳಿ ಸೊಪ್ಪು ಹಾಕ್ಕೊಳ್ಳೋಣ. ಹುಳಿ ಸೊಪ್ಪು ಸಿಕ್ಕಿಲ್ಲ ಅಂದರೆ ಹುಣಸೆಹಣ್ಣು ಹಾಕ್ಕೊಂಡ್ರೂ ನಡೆಯುತ್ತೆ. ನಾನು ಐತಲ್ಲ ಅಂತ ಹಾಕ್ಕೊಂತಿದ್ದೀನಿ ಹುಳಿ ಸೊಪ್ಪು. ಈಗ ಈ ಹುಳಿ ಸೊಪ್ಪನ್ನ ಚೆನ್ನಾಗಿ ತಿರ್ಸ್ಬಿಟ್ಕೊಂಬಿಡೋಣ, ಬೇಯಿಸ್ಕೊಂಬಿಡೋಣ. ಒಂದು ಅರ್ಧ ಸ್ಪೂನ್ ಪುಡಿ ಉಪ್ಪು ಹಾಕ್ಕೊಂತೀನಿ. ಇದನ್ನ ಒಂದು ಲೈಟಾಗಿ ಮಿಕ್ಸ್ ಕೊಡೋಣ. ಈಗ ಒಂದು ಅರ್ಧ ಮುಚ್ಚಲ ತೆಂಗಿನಕಾಯಿ ಹೂವು ಹಾಕ್ಕೊಳ್ಳೋಣ, ತುರಿದಿರೋದು ತೆಂಗಿನಕಾಯಿ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಬಿಟ್ಟು ಇದು ಆರಿದ್ದು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಬಿಡೋಣ. ಮಿಕ್ಸ್ ಆಗಿದೆ. ಈಗ ಮಿಕ್ಸಿಯಲ್ಲಿ ರುಬ್ಬಿಡೋಣ. ಇದನ್ನು ರುಬ್ಬಾಯಿತು. ಈಗ ಒಲೆ ಮೇಲಿಟ್ಟು ಒಂದು ಲೈಟಾಗಿ ಒಂದು ಬಿಸಿ ಮಾಡಿದ್ರೆ ಚಟ್ನಿ ರೆಡಿ. ಮುದ್ದೆಗೆ, ಅನ್ನಕ್ಕೆ ಸೂಪರಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.